ಕರವೇ ನಾರಾಯಣಗೌಡರಿಗೆ 14 ದಿನ ನ್ಯಾಯಾಂಗ ಬಂಧನ. ನಾರಾಯಣಗೌಡರು ಸೇರಿದಂತೆ 29 ಮಂದಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಜನವರಿ 10ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗ್ಗಿನ ಜಾವ ಪೊಲೀಸರು ಬೆಳಗ್ಗಿನ ಜಾವ ಹಾಜರುಪಡಿಸುತ್ತಾರೆ ನ್ಯಾಯಾಧೀಶರ ಎದುರು. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಕರವೇ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ಶಿಫ್ಟ್ ಆಗ್ತಾರೆ. ಅವರ ಜೊತೆಗೆ 29 ಕಾರ್ಯಕರ್ತರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾ ಇರುವಂಥದ್ದು. IPC ಸೆಕ್ಷನ್ 504, 506, 143, 147ರ ಅಡಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. 504 ಶಾಂತಿ ಭಂಗ ಪ್ರಚೋದನೆ, 506 ಬೆದರಿಕೆ ಮತ್ತು ಹಲ್ಲೆ, 143 ಕಾನೂನು ಬಾಹಿರ ಸಭೆ, 147 ಗಲಭೆಗೆ ಕಾರಣ. ಈ ಎಲ್ಲ ಸೆಕ್ಷನ್ಗಳನ್ನು ವಿಧಿಸಿ FIR ಅನ್ನು ಕೂಡ ದಾಖಲು ಮಾಡಲಾಗಿತ್ತು. FIR ದಾಖಲಾಗ್ತಾ ಇದ್ದ ಹಾಗೆ ನಾರಾಯಣಗೌಡರ ಬಂಧನ ಆಗುತ್ತೆ. ತಡರಾತ್ರಿ 1 ಗಂಟೆಯ ಸುಮಾರಿಗೆ ಅವರ ಬಂಧನ ಆಗ್ತಾ ಇದ್ದ ಹಾಗೆ ನ್ಯಾಯಾಧೀಶರ ಎದುರು ಬೆಳಗ್ಗಿನ ಜಾವ ನಸುಕಿನ ಜಾವ ಪ್ರೆಸೆಂಟ್ ಮಾಡ್ತಾರೆ. ನ್ಯಾಯಾಧೀಶರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಆದೇಶವನ್ನು ಕೊಡ್ತಾರೆ. ಕೇವಲ ನಾರಾಯಣಗೌಡರಿಗೆ ಮಾತ್ರ ಈ ಆದೇಶ ಸೀಮಿತ ಆಗೋದಿಲ್ಲ. ಅವರ ಜೊತೆಗೆ 29 ಕಾರ್ಯಕರ್ತರು, ಕರವೇ ಕಾರ್ಯಕರ್ತರಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸ್ತಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರು ಸೇರಿ 29 ಕಾರ್ಯಕರ್ತರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. BMTC ಬಸ್ನಲ್ಲಿ ನಿನ್ನೆ ತಡರಾತ್ರಿ ನಾರಾಯಣಗೌಡರನ್ನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಹೈಡ್ರಾಮಾ ಸೃಷ್ಟಿಯಾಗುತ್ತೆ. ಕರವೇ ಕಾರ್ಯಕರ್ತರು ಬಸ್ಸಿಗೆ ಕಲ್ಲು ತೂರಾಟವನ್ನು ಕೂಡ ನಡೆಸುವಂತಹ ಕೆಲಸವನ್ನು ಮಾಡ್ತಾರೆ. ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಉದ್ರಿಕ್ತರನ್ನ ಶಾಂತಗೊಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ.